ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಬೆಳಗ್ಗೆಯಿಂದ ಎಲ್ಲ ಚಾನಲ್ನಲ್ಲೂ ಒಂದೇ ಸುದ್ದಿ, ದರ್ಶನ್ ಮತ್ತೆ ಅರೆಸ್ಟ್. ಕಾರಣ ಏನು, ಹೈಕೋರ್ಟ್ ಜಾಮೀನನ್ನು ಕೊಟ್ಟಿತ್ತು, ಅದನ್ನು ಇವತ್ತು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಕ್ಯಾನ್ಸಲ್ ಮಾಡಿದೆ. ತತ್ಕ್ಷಣಕ್ಕೆ ಜಾರಿಗೆ ಬರುವಂತೆ A1 to A7 7 ಜನರ ಜಾಮೀನನ್ನು ರದ್ದು ಮಾಡಿ ಆ 7 ಜನರು ಇಮಿಡಿಯೇಟ್ಲಿ, ಅಂದರೆ ಅವರೇ ಬರಬೇಕು, ಇಲ್ಲ ಪೊಲೀಸ್ನವ್ರು ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅನ್ನುವ ಆದೇಶವನ್ನು ಹೊರಡಿಸಿದೆ. ನೋಡಿ, ಇದು ಹೋದ ವರ್ಷ ಜೂನ್ 9 ನನಗೆ ಗೊತ್ತಿರೋಂಗೆ, ಯಾಕಂದ್ರೆ ನನ್ನ ಬರ್ಡೇ ಮಾರನೇ ದಿನ ನನಗೆ ನೆನಪಿದೆ, ಕೇಸ್ ಆಗಿದ್ದು. ರೇಣುಕಾಸ್ವಾಮಿ ಶವ ಸತ್ವ ಅಪಾರ್ಟ್ಮೆಂಟ್ನ ಹತ್ರ, ಸುಮ್ನಳ್ಳಿ ಬ್ರಿಡ್ಜ್ ಹತ್ರ ಸಿಕ್ಕಿತ್ತು. ಪೊಲೀಸ್ನವ್ರು ಬಂದು ಸ್ಥಳ ಮಹಾಜರು ಮಾಡಿ ಯಾರಿವನು ಏನು ಅಂತೆಲ್ಲ ಪತ್ತೆ ಹಚ್ಚೋ ಪ್ರಯತ್ನಗಳನ್ನ ಮಾಡಿದ್ಮೇಲೆ ಗೊತ್ತಾಯಿತು ಇದು ರೇಣುಕಾಸ್ವಾಮಿ ಅಂತ ಚಿತ್ರದುರ್ಗದಲ್ಲಿ ಒಂದು ಮೆಡಿಕಲ್ನಲ್ಲಿ ಕೆಲಸ ಮಾಡುವಂಥ ಒಬ್ಬ ಹುಡುಗನ ಅಥವಾ ಒಂದು ಯುವಕನ ಶವ ಇದು ಅಂತ. ಅದು ಕೂಡಲೇ ಒಂದು ಕಡೆ ಶವ ಸಿಗುತ್ತೆ, ಮತ್ತೊಂದು ಕಡೆ 4 ಜನ ಸ್ಟೇಷನ್ಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟು, ಸರ್ ಇದು ಒಂದು ಆರ್ಥಿಕ ವಿಚಾರದಲ್ಲಿ ನಮಗೂ ಇವ್ರಿಗೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕಿರಿಕಿರಿ ಆಗಿತ್ತು, ಸೊ ಹಾಗಾಗಿ ನಾವೇ ಇವನ್ನ ಮರ್ಡರ್ ಮಾಡಿದ್ವಿ ಅಂತ ಹೇಳಿ ಸರೆಂಡರ್ ಆಗಲಿಕ್ಕೆ ಬರ್ತಾರೆ ಅವರು. ಪೊಲೀಸ್ನವ್ರಿಗೆ ಎಲ್ಲಿಂದ ಎಲ್ಲಿಗೆ ಲಿಂಕ್ ಇದು, ಸರಿ ಆಯಿತು ಬಂದಿದ್ದಾರೆ, ಆಯಿತು ವಿಚಾರಣೆ ಮಾಡೋಣ ಏನು ಅಂತ ಹೇಳಿ ಕರೆದು ವಿಚಾರಣೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹೆಂಗೆ ವಿಚಾರಣೆ ಮಾಡ್ತಾರೆ ಅಂತಂದರೆ, 4 ಜನರನ್ನು ಸಪ್ರೇಟಾಗಿ ಕರ್ಕೊಂಡೋಗಿ ವಿಚಾರಣೆ ಮಾಡ್ತಾರೆ. ಬಟ್ 4 ಜನರ ಹೇಳಿಕೆಗಳು ಇಲ್ಲಿ ವ್ಯತಿರಿಕ್ತವಾಗಿರುತ್ತೆ. ಇವನು ಹೇಳಿದ್ದಕ್ಕೆ, ಅಂದರೆ 4 ಜನ ಸಪ್ರೇಟಾಗಿ ಕೂರಿಸಿ ಇವನಿಗೆ ಬಂದು ಕೇಳ್ತಾರೆ, ಹೇಳಪ್ಪ ನಿನ್ನ ಪ್ರಕಾರ ನೀವು ಅವನ್ನ ಎಲ್ಲಿ ಸಾಯಿಸಿದ್ರಿ, ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋದ್ರಿ ಅಂತ ಇವ್ರಿಗೆ ಕೇಳಿದ್ರೆ, ಅದೇ ಪ್ರಶ್ನೆ ಅವನಿಗೆ ಮತ್ತೊಬ್ಬನಿಗೆ ಕೇಳಿದ್ರೆ ಅವ್ನು ಬೇರೆನೇ ಉತ್ತರ. ನಾವು ಸರೆಂಡರ್ ಆಗಿಬಿಟ್ರೆ ನಮ್ಮನ್ನು ಅರೆಸ್ಟ್ ಮಾಡಿಬಿಡ್ತಾರೆ, ನಾವು ಜೈಲಿಗೆ ಹೋಗ್ಬಿಡ್ಬೋದು, ಇಷ್ಟೇ ಇದ್ದಿದ್ದು ತಲೆಯಲ್ಲಿ. ಬಟ್ ಪ್ಲ್ಯಾನಿಂಗ್ ಇರಲಿಲ್ಲ, ಏನಂತ ಹೇಳಬೇಕು, ನಾನು ಕೇಳಿದ್ರೆ ಹೆಂಗೆ ಹೇಳ್ಬೇಕು, ನಿಂಗೆ ಕೇಳಿದ್ರೆ ಏನು ಹೇಳಬೇಕು ಅಂತ ಪ್ಲ್ಯಾನಿಂಗ್ ಇಲ್ಲದೇ ಹೋಗಿ 4 ಜನ ವ್ಯತಿರಿಕ್ತವಾದ ಬೇರೆ ಬೇರೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಾಗ ಪೊಲೀಸ್ ಸ್ಟೈಲ್ನಲ್ಲಿ ಬಾಯಿ ಬಿಡಿಸಿದ್ದಾರೆ. ಅವಾಗ ಮ್ಯಾಟ್ರ್ ಗೊತ್ತಾಗಿದೆ, ಇದಕ್ಕೆ ದರ್ಶನ್ ಅವರ ಲಿಂಕ್ ಇದೆ ಅಂತ. ಪೊಲೀಸ್ನವರಿಗೆ ಗೊತ್ತಾಗುತ್ತೆ, ಇದು ಸ್ವಲ್ಪ ಸೆನ್ಸಿಟಿವ್ ಆಯ್ತು ಈಗ ಮ್ಯಾಟ್ರು, ಆಮೇಲೆ ಹೈ ಪ್ರೊಫೈಲ್ ಕೇಸ್ ಆಗೋಯ್ತು ಈಗ ಇದು. ಸೊ ಹಾಗಾಗಿ ಇದನ್ನ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಯೋಚನೆ ಮಾಡಿ ಅದಕ್ಕೊಂದು ಟೀಮ್ ಕಟ್ಕೊಂಡು ಮೈಸೂರಿನಲ್ಲಿ ಶೂಟಿಂಗ್ನಲ್ಲಿರ್ತಾರೆ ದರ್ಶನ್ ಅವರು. ಅವ್ರನ್ನ ಮೈಸೂರಿಗೆ ಹೋಗಿ ಅವ್ರು ಜಿಮ್ಮಲ್ಲಿ ಅನಿಸುತ್ತೆ, ಒಂದು ಹೋಟೆಲ್ನ ಜಿಮ್ಮಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಬರ್ತಾರೆ. ಅಲ್ಲಿಂದ ಪ್ರಕರಣದ ದಿಕ್ಕು ಬದಲಾಗುತ್ತೆ. ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾಯಿತು, ಪೊಲೀಸ್ನವರು ವಿಚಾರಣೆ ಮಾಡಿದ್ದಾಯಿತು, ಒಂದಿಷ್ಟು ದಿನ ಜೈಲಲ್ಲಿ ಕಳಿಬೇಕಾಗಿ ಬಂತು. ಅಷ್ಟು ಜನ, ಅದು ಆ ಕೇಸ್ನಲ್ಲಿ ಅರೌಂಡ್ 19 ಜನ, ಅಷ್ಟು ಜನ ಕಳಿಬೇಕಾಗಿ ಬಂತು. ಈ ಗ್ಯಾಪ್ನಲ್ಲಿ ಒಂದು ಮಿಸ್ಟೇಕ್ ಆಗೋಯ್ತು. ಏನು ಅಂತಂದರೆ, ಜೈಲಲ್ಲಿ, ಅಂದರೆ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಂತಹ ದರ್ಶನ್ ಅವರು ಒಂದು ಫೋಟೋ ವೈರಲ್ ಆಗೋಯ್ತು. ಏನು ಫೋಟೋ, ಅವರು ಆರಾಮಾಗಿ ಒಂದಿಷ್ಟು ಬೇರೆ ರೌಡಿಗಳ ಜೊತೆಯಲ್ಲಿ ಕೂತ್ಕೊಂಡು ಸಿಗರೇಟ್ಸ್ ಎತ್ಕೊಂಡು ಕಾಫಿ ಇಟ್ಕೊತಿರುವಂಥ, ಒಂದು ಆರಾಮಾಗಿ ಟೇಬಲ್ ಹಾಕ್ಕೊಂಡು ಕುರ್ಚಿ ಹಾಕ್ಕೊಂಡು ಕೂತಿರುವಂಥ ಒಂದು ಫೋಟೋ ವೈರಲ್ ಆಯಿತು. ಆ ಫೋಟೋ ಎಲ್ಲದಕ್ಕೆ ಕಾರಣ ಆಯಿತು. ಅದೊಂದು ಫೋಟೋದಿಂದಾಗಿ ಪ್ರಕರಣ ಇನ್ನಷ್ಟು ಸೀರಿಯಸ್ನೆಸ್ ಜಾಸ್ತಿ ಆಯಿತು. ಮಾಧ್ಯಮಗಳು ನೆಕ್ಸ್ಟ್ ಲೆವೆಲಲ್ಲಿ ಅಟ್ಯಾಕ್ ಮಾಡಲಿಕ್ಕೆ ಶುರು ಮಾಡಿದ್ರು. ಏನು ಆರಾಮಲ್ಲಿ ಜೈಲಲ್ಲಿ ಕೊಲೆ ಮಾಡಿಬಿಟ್ಟು ಹಿಂಗಿರ್ಬೋದಾ ಅನ್ನೋ ಅರ್ಥದಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ಇಮಿಡಿಯೇಟ್ಲಿ ಯಾರ್ಯಾರು ಪರಪ್ಪನ ಅಗ್ರಹಾರದಲ್ಲಿ ಎಲ್ಲ ಆರೋಪಿಗಳು ಅಲ್ಲಿದ್ದರು ಅವ್ರನ್ನ ಸ್ಪ್ಲಿಟ್ ಮಾಡಿದ್ರು. ಬಳ್ಳಾರಿಗೆ ಒಂದಿಷ್ಟು ಜನ, ಶಿವಮೊಗ್ಗಕ್ಕೆ ಒಂದಿಷ್ಟು ಜನ, ತುಮಕೂರಿಗೆ ಒಂದಿಷ್ಟು ಜನ, ಹೀಗೆಲ್ಲ ಸ್ಪ್ಲಿಟ್ ಮಾಡಿ ದರ್ಶನ್ ಅವ್ರನ್ನ ಬಳ್ಳಾರಿ ಜೈಲಿಗೆ ಕಳಿಸಿದ್ರು. ಬಳ್ಳಾರಿ ಜೈಲಿನಲ್ಲೂ ಸಹಿತ ಒಂದಿಷ್ಟು ದಿನ ದರ್ಶನ್ ಅವರಿದ್ದರು. ಅದಾದ ಮೇಲೆ ಅವರಿಗೆ ಸಿಕ್ಕಾಬಟ್ಟೆ ಬೆನ್ನು ಸ್ಟಾರ್ಟ್ ಆಯಿತು. ಡಾಕ್ಟ್ರನ್ನ ಕರ್ಕೊಂಬಂದು ಟೆಸ್ಟ್ ಮಾಡಿದಾಗ ಇಮಿಡಿಯೇಟಾಗಿ ಆಪರೇಷನ್ ಆಗಬೇಕು ಅಂತಾಯಿತು. ಅದಾದಮೇಲೆ ಒಂದು 6 ವಾರಗಳ ಕಾಲ, ಅಂದರೆ ಮೆಡಿಕಲ್ ರೀಸನ್ಸ್ಗೆ ಅವರಿಗೆ ಬೇಲ್ ಕೊಟ್ಟರು. ಸರಿ ಆಯಿತು, ಹೋಗಿ ಮೆಡಿಕಲ್ ಮುಗಿಸ್ಕೊಳ್ಳಿ ಅಂತ. ಅವ್ರು ಬಂದ ತಕ್ಷಣ ಒಂದು BGS ಹಾಸ್ಪಿಟಲ್ ಅಡ್ಮಿಟ್ ಆದರು. ಇನ್ನೇನು ಆಪ್ರೇಷನ್ ಆಗುತ್ತೆ ನೋಡೋಣ, ಆಮೇಲೆ ಆದರೂ ರೆಸ್ಟ್ ಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಎಕ್ಸ್ಟೆಂಡ್ ಆಗ್ಬೋದು ಅಂತ ನೋಡಿದ್ರೆ ಆಪ್ರೇಷನ್ ಮಾಡಿಸ್ಕೊಳ್ಳಿಲ್ಲ ಆ ಟೈಮ್ನಲ್ಲಿ. ಆಪ್ರೇಷನ್ ಮಾಡಿದ್ರೆ ಇನ್ನೂ ಸಮಸ್ಯೆ ಆಗ್ಬೋದು ಅನ್ನೋ ಕಾರಣಕ್ಕೆ ಆಪ್ರೇಷನ್ ಆಗಲಿಲ್ಲ. ಅದಾದಮೇಲೆ 6 ವಾರ ಆಗ್ತಾ ಇದ್ದ ಹಾಗೇ ಹೈಕೋರ್ಟ್ನಿಂದ ನಾರ್ಮಲ್ ಬೇಲು ಆಗೋಯ್ತು. ಅಂದರೆ ಈ ಮುಂಚೆ ಒಂದಿಷ್ಟು ಜನಕ್ಕೆ ಸಿಕ್ಕಿತ್ತು, ಅದರಲ್ಲಿ 1 to 7 ಸಿಕ್ಕಿಲ್ಲ. 1 to 7 ಸಹಿತ ಇಲ್ಲಿರುವ ಏಕಸದಸ್ಯ ಪೀಠ ಅವರು ಸ್ಟ್ರೈಟ್ ಅವೇ ಪೊಲೀಸರು ಅವರು ಕೊಲೆ ಮಾಡಿದ್ದಾರೆ ಅಂತ ನಿರೂಪಿಸೋದ್ರಲ್ಲಿ ವಿಫಲರಾಗಿದ್ದಾರೆ, ಸಾಕ್ಷಿಗಳ ಕೊರತೆ ಇದೆ ಅಂತ ಹೇಳಿ ಬೇಲ್ ಅಪ್ರೂವಲ್, ಅಂದರೆ ಅಫಿಷಿಯಲ್ ಬೇಲ್ ಆಗಿಬಿಡುತ್ತೆ. ಇಲ್ಲಿ ತನಕ ಇದು ಮೆಡಿಕಲ್ ಬೇಲ್ ಅಲ್ವಾ, ಇವಾಗ ಅಫಿಷಿಯಲಿ ಬೇಲ್ ಸಿಕ್ಬಿಡುತ್ತೆ. ಬೇಲ್ ಸಿಕ್ಕದಾದಮೇಲೆ ನಿಮಗೆ ಗೊತ್ತಿರೋ ಹಾಗೆ ಡೆವಿಲ್ ಸಿನಿಮಾದ ಶೂಟಿಂಗ್ ಕಂಪ್ಲೀಟ್ ಮಾಡಿದ್ರು.
ಪವಿತ್ರ ಅವರು ಅವ್ರ ಲೈಫ್ ಸ್ಟಾರ್ಟ್ ಮಾಡಿದ್ರು. ಎಲ್ಲ ಅವ್ರ ಪಾಡಿಗೆ ಅದು ಎಲ್ಲ ನಾರ್ಮಲ್ ಆಗಿ ನಡೀತಾ ಇತ್ತು. ಈ ಮಧ್ಯದಲ್ಲಿ ಕರ್ನಾಟಕ ಸರ್ಕಾರ, ಪೊಲೀಸ್ ಇಲಾಖೆ ಸುಪ್ರೀಂ ಕೋರ್ಟ್ಗೆ ಹೋಯಿತು. ನೋಡಿ ಹಿಂಗಾಗ್ತಾ ಇದೆ ಅಂತ ಜನವರಿಯಲ್ಲಿ ಇದೇ ವರ್ಷದ ಜನವರಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಸುಪ್ರೀಂ ಕೋರ್ಟ್ ಆರಂಭದಲ್ಲಿ ಚೀಮಾರಿ ಹಾಕ್ತು ಯಾರಿಗೆ, ಹೈಕೋರ್ಟ್. ಏನಿದು, ಏನರ್ಥ, ಯಾವ ಆಧಾರದ ಮೇಲೆ ಬೇಲ್ ಕೊಟ್ರಿ ಅಂತೆಲ್ಲ ವಾದ ವಿವಾದಗಳು ನಡೀತು ಅನ್ನೋದು ನಾವು ಮಾಧ್ಯಮದಲ್ಲಿ ನೋಡಿದ್ವಿ. ಸೊ ಹೀಗಿರುವಾಗ ಇದರ ಎಲ್ಲ ವಿಚಾರಣೆಗಳನ್ನು ಮುಗಿದು ಆದೇಶವನ್ನು ಅಂದರೆ ರೆಡಿ ಮಾಡಿಟ್ಟಿದ್ರು. ಇವತ್ತು ಆದೇಶ ಬರುತ್ತೆ ಅಂತ ನಿನ್ನೆ ಎಲ್ಲ ಮಾಧ್ಯಮಗಳು ಏನು ಬಿತ್ತರಿಸಿದ್ವು. ನಾಳೆ ದರ್ಶನ್ ಭವಿಷ್ಯ ನಿರ್ಧಾರ, ನಾಳೆ ದರ್ಶನ್ ವಿಚಾರದಲ್ಲಿ ಏನಾಗುತ್ತೆ ಅಂತ ಗೊತ್ತಾಗುತ್ತೆ ಅನ್ನೋ ಎಲ್ಲ ಮಾಹಿತಿಗಳನ್ನು ಓದಿದ್ವಿ. ಇವತ್ತು ಬೆಳಗ್ಗೆ 10:30 11 ಗಂಟೆ ಹೊತ್ತಿಗೆ ಆರ್ಡರ್ ಬಂತು. ಇಮಿಡಿಯೇಟ್ಲಿ ಬೇಲ್ ಕ್ಯಾನ್ಸಲ್ ಆಗಿದೆ. ಎಲ್ಲೆಲ್ಲಿದ್ದರೂ ಅವರನ್ನು ಇಮಿಡಿಯೇಟಾಗಿ ವಶಕ್ಕೆ ತಗೋಬೇಕು ಅಂತಾಯಿತು. ಸೊ ಹಾಗಾಗಿ ಮತ್ತೆ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಎಲ್ಲರೂ ಸಹಿತ ಮತ್ತೆ ಆ 7 ಜನ ಮತ್ತೆ ಜೈಲುಗಳಿಗೆ ಹೋಗಬೇಕು. ಗೊತ್ತಿಲ್ಲ ಯಾರ್ಯಾರನ್ನು ಯಾವ್ಯಾವ ಜೈಲಿಗೆ ಕಳಿಸ್ತಾರೆ ಅಂತ. ಈ ಹಿಂದೆ ಇದ್ದಂತಹ ಜೈಲಿನಲ್ಲೇ ಮತ್ತೆ ಕಳಿಸ್ತಾರೆ ಅಥವಾ ಪ್ರತಿದಿನ ವಿಚಾರಣೆಗೆ ಹಾಜರಾಗಬೇಕು ಅನ್ನುವ ಕಾರಣಕ್ಕೆ ಅವ್ರನ್ನ ಇಲ್ಲೇ ಬೆಂಗಳೂರಿನಲ್ಲೇ ಪರಪ್ಪನಗ್ರಹಾರದಲ್ಲಿ ಇಡ್ತಾರ, ನೋಡಬೇಕು, ಗೊತ್ತಿಲ್ಲ. ಬಟ್ ಆ್ಯಸ್ ಆಫ್ ನಾವು ದರ್ಶನ್ ಅವರು ಮತ್ತೆ ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ವಿಚಾರಣೆ ನಡೆಯುತ್ತೆ, ಏನೇನಾಗುತ್ತೆ ಅನ್ನೋದನ್ನು ನೀವು ಮುಂದಿನ ದಿನಗಳಲ್ಲಿ ನೋಡೋಣ. ಸೊ ಅಲ್ಲಿಯವರೆಗೂ ತಾಳ್ಮೆಯಿಂದ ಅಂಡರ್ ಟ್ರಯಲ್ ಕೇಸ್ನಲ್ಲಿ ಏನಾಗಬಹುದು ಅನ್ನೋದನ್ನು ಕಾಯೋಣ. ಸದ್ಯಕ್ಕೆ ಡೆವಿಲ್ ಸಿನಿಮಾದ ಶೂಟಿಂಗ್ ಅಂತೂ ಕಂಪ್ಲೀಟ್ ಆಗಿದೆ. ದರ್ಶನ್ ಅವರು ಜೈಲಲ್ಲಿದ್ದರೂ ಸಹಿತ ಸಿನಿಮಾ ಆ್ಯಸ್ ಪರ್ ಪ್ಲ್ಯಾನ್ ರಿಲೀಸ್ ಆಗುವ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದೆ. ಸೊ ಒಂದು ಕಡೆ ಅವರ ಅಭಿಮಾನಿಗಳು ಡೆವಿಲ್ ಸಿನಿಮಾಗೆ ಕಾಯ್ತಾ ಇದ್ದರು. ಈಗ ಡೆವಿಲ್ ಸಿನಿಮಾದ ಜೊತೆಗೆ ಅವರು ಜೈಲಿನಿಂದಲೂ ಹೊರಗಡೆ ಬರಲಿ ಅಂತ ಕಾಯ್ತಾ ಇದ್ದಾರೆ. ಏನಾಗುತ್ತೆ ಕಾದು ನೋಡೋಣ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.